ಇದೇನು ಹುಳ ಗೊತ್ತಾ? ನಾನು ಗುಡ್ಡ ಹತ್ತಿ ಸೂರ್ಯ ಮುಳುಗೋದನ್ನ ಕಾಯ್ತಿದ್ದಾಗ ಏನೋ ಕೆಂಪು ಕಣ್ಣಿಗೆ ಬಿತ್ತು. ಹತ್ರ ಹೋಗಿ ನೋಡಿದಾಗ ಕಣ್ಣು ಕುಕ್ಕುವ ಕೆಂಪು ಕೀಟ. ಏನಿದು? ಯಾಕಿಷ್ಟು ಕೆಂಪು? ಇದು ನೊಣವಲ್ಲ, ಚಿಟ್ಟೆಯಲ್ಲ, ಜೀರುಂಡೆ ಇರುವೆಯಲ್ಲ, ತಿಗಣೆ ಗೆದ್ದಲಲ್ಲ, ಜಿರಳೆನೂ ಅಲ್ಲ. ಇದ್ಯಾವುದೂ ಅಲ್ಲ. ತಲೆ ಕೆಟ್ಟಿ ಮತ್ತೊಮ್ಮೆ ಕಾಲೆಣಿಸಿದೆ. 1 2 3 4 5 6. ಸರಿಯಾಗಿ ಮತ್ತೆ ನೋಡಿದಾಗ ಅದು ಕುಡಿಮೀಸೆನೇ ಅಲ್ಲ, ಇದು ಇನ್ನೂ 2 ಕಾಲು. ಇದು ಕೀಟನೇ ಅಲ್ಲ. ಇನ್ಸೆಕ್ಟ್ಗಳಿಗೆ 6 ಕಾಲಿರುತ್ತೆ, ಇದು 8 ಕಾಲಿಗ ಚಲಿಸರೇಟ. ಇವು ಚೇಳು, ಜೇಡ, ಕಜ್ಜಿ ಇರುವ ವರ್ಗ. ಹೇಗೆ ನಾವು ಕತ್ಲಲ್ಲಿ ಕೈಗಳನ್ನು ದೂರ ಚಾಚ್ತೇವೋ, ಈ ರೇಷ್ಮೆ ನುಸಿ ರೆಡ್ ವೆಲ್ವೆಟ್ ಮೈಟ್ ತನ್ನ 2 ಮುಂಗಾಲನ್ನು ಅನಿಸುಕಾಲಾಗಿ ಮರುಬಳಕೆ ಮಾಡ್ತಿದೆ. ಸೆನ್ಸರಿ ಅಪೆಂಡೇಜ್ ಎಕ್ಸಾಪ್ಟೇಷನ್. ವಿಚಿತ್ರ ಏನಂದರೆ, 8 ಕಾಲಿಗರು ಕೀಟಗಳಿಂದ 50 ಕೋಟಿ ವರುಷ ಮುಂಚೆನೇ ಬೇರೆ ದಾರಿಗೆ 2 ಕಾಲು ಸೇರಿಸಿಟ್ವು. ಇದು ಎಷ್ಟು ಹಿಂದೆ ಅಂದರೆ, ಆ ಕಾಲದಲ್ಲಿ ಹುಲಿ, ಹಂದಿ, ಹೆಗ್ಣ, ಹಲ್ಲಿ, ಹಾವು, ಹಕ್ಕಿ ಇಲ್ಲದ ಕಾಲ. ಯಾವ ಪ್ರಾಣಿನೂ ನೀರಿನಿಂದ ನೆಲಕ್ಕೆ ಬಂದಿಲ್ಲದ ಹಿಂದಿನ ಯುಗ. 6 ಕಾಲು ಕೀಟಗಳು ತಮ್ಮ ಮೀಸೆಯನ್ನು 6ನೇ ಇಂದ್ರಿಯವಾಗಿ ಬಳಸಿದರೆ, 8 ಕಾಲು ನುಸಿಗಳು ತಮ್ಮ ಕಾಲನ್ನೇ ಬಳಸಿ ಕಾಲ ಕಳೆದವು. ಇದೊಂದು ಒಮ್ಮುಖ ವಿಕಾಸ, ಕನ್ವರ್ಜೆಂಟ್ ಎವಲ್ಯೂಷನ್ನ ಉದಾಹರಣೆ. ಆದರೆ ಇಷ್ಟು ಕೆಂಪು ಯಾಕೆ? ಇದೊಂದು ಬೇಟೆಯಾಡುವ ಹುಳ. ಆದರೆ ಈ ನುಸಿ ಬೇರೆಯವರಿಗೂ ಊಟ. ಇದು ತಾನು ವಿಷಕಾರಿ, ರುಚಿ ಸರಿಯಿಲ್ಲ ಅಂತ ಎಲ್ರಿಗೂ ಎಚ್ಚರಿಸಲು ತನ್ನ ಮೈ ಬಣ್ಣವನ್ನು ಹೀಗೆ ರೂಪಿಸಿತು. ಇದಕ್ಕೆ ಎಚ್ಚರ ಬಣ್ಣ, ಅಪೋಸೆಮ್ಯಾಟಿಕ್ ಕಲರೇಷನ್ ಅಂತಾರೆ.